ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ಒಂದು ವಿಶೇಷವಾದ ಒಂದು ಪುಟ್ಟ ಉಪಾಯನ ಹೇಳ್ಕೊಡ್ತಾ ಇದ್ದೀನಿ. ಅದರಲ್ಲೂ ಯಾವೊಂದು ವಿಷಯಕ್ಕೆ ಅಂದರೆ ಸ್ನೇಹಿತರೆ, ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಳು ತಮ್ಮ ಗಂಡಂದರು ನಾವು ಹೇಳಿದ ಮಾತನ್ನು ಸರಿಯಾಗಿ ಕೇಳ್ತಾ ಇಲ್ಲ, ಅವರ ಇಚ್ಛೆ ಬಂದಂತೆ ಅವರು ನಡ್ಕೊತಾ ಇದ್ದಾರೆ. ಮನೆ ಕಡೆ ಸಂಸಾರದ ಕಡೆ ಒಂದು ಚೂರು ಗಮನ ಹರಿಸ್ತಲೇ ಅವರು ಆದಿ ಬೀದಿ ಸುತ್ತಕೊಂಡು ಕೆಲವೊಬ್ರುಗಳು ಈ ರಮ್ಮಿ ಸರ್ಕಲ್ಲು ಆ ಥರದ್ದು ಈ ಥರದ್ದೆಲ್ಲ ಅಡಿಟ್ ಆಗಿಬಿಟ್ಟು ಅವರು ತುಂಬ ದುಡ್ಡನ್ನೆಲ್ಲ ಪೋಲ್ ಮಾಡ್ತಾ ಇದ್ದಾರೆ. ಮತ್ತು ಯಾವಾಗ್ಲೂ ಜಗಳ ಇರುತ್ತೆ, ಮನಸ್ತಾಪ ಇರುತ್ತೆ, ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅವರು ಕೆಲವೊಂದು ಪಾನ್ಪರಕ್ಕೆ ಅಗಿಯೋದು, ಅನ್ಸಗ್ಗೆ ಅಂಥದ್ದು ಅದನ್ನೆಲ್ಲ ಕೂಡ ಮಾಡ್ತಾ ಇದ್ದಾರೆ. ಮನೆ ಕಡೆಗೆ ಜವಾಬ್ದಾರಿ ಅನ್ನೋದು ಏನೂ ಆಗ್ತಾ ಇಲ್ಲ. ನಾವೇನಾದರೂ ದುಡಿಮೆಗೆ ತಕ್ಕಂತೆ ಜೀವನ ಮಾಡೋಣ, ಅಟ್ಲೀಸ್ಟು ನೀವು ಎಲ್ಲಾದರೂ ಒಂದು ಕೆಲಸಕ್ಕೆ ಹೋಗಿ ಅಂದ್ರೂ ಕೆಲಸಕ್ಕೆ ಹೋಗ್ತಾ ಇರಲ್ಲ. ನಾನು ಒಬ್ಬಳೇ ದುಡಿಬೇಕಾಗಿದೆ, ಸಂಸಾರ ನಿಭಾಯಿಸೋದು ತುಂಬ ಕಷ್ಟ ಆಗ್ತಾ ಇದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಕೆಲವೊಬ್ಬರು ಹೆಣ್ಮಕ್ಳು ಹೇಳ್ಕೊತಾ ಇರ್ತೀರ. ಅಂಥವ್ರಿಗೆ ಇದೊಂದು ಪುಟ್ಟ ತಂತ್ರ. ಅಕಸ್ಮಾತು ನಿಮ್ಮ ವಯಸ್ಸಿಗೆ ಬಂದಿರೋವಂಥ ಮಕ್ಕಳುಗಳು ಸರಿಯಾಗಿ ಚೆನ್ನಾಗಿ ಓದಿರ್ತಾರೆ, ಆದರೆ ಕೆಲಸಗಳಿಗೆ ಹೋಗೋದಲ್ಲೇ ಮನೆಯಲ್ಲೇ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇರ್ತಾರೆ. ಅಂಥ ಮಕ್ಕಳುಗಳು ಕೂಡ ನೀವು ಹೇಳಿದಂತೆ ಕೇಳಬೇಕು ಅಂತ ಬಯಸೋಂಥವ್ರು ಖಂಡಿತವಾಗ್ಲೂ ನೀವು ಇದೊಂದು ಪುಟ್ಟ ತಂತ್ರನ ಮಾಡ್ಕೊಳ್ಳಿ. ಅದರಲ್ಲೂ ವಿಶೇಷವಾಗಿ ನಿಮಗೆ ಶುಕ್ರವಾರ ದಿನ ನೀವು ಇದನ್ನು ಮಾಡ್ಕೊಬೇಕಾಗುತ್ತೆ. ಅದಕ್ಕೆ ಮುಂಚಿತವಾಗಲೇ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ತಾಯಂದ್ರಿರ್ಬೋದು ಅಥವಾ ಹೆಂಡ್ತಿರಿರ್ಬೋದು ಅಥವಾ ಅಕ್ಕ ತಂಗಿಯರಿರ್ಬೋದು. ಅಂದರೆ ಕೆಲವೊಂದು ಮನೆಗಳಲ್ಲಿ ಹೆಣ್ಮಕ್ಳೇ ಇಡೀ ಮನೆ ಜವಾಬ್ದಾರಿನ ತೊಗೊಂಡಿರ್ತಾರೆ. ಅಣ್ಣ ತಮ್ಮಂದರು ಅವ್ರು ದುಡಿಯೋಂಥ ದುಡ್ಡಿನಲ್ಲಿ ಶೋಕಿ ಮಾಡಿಕೊಂಡು ತಿರುಗ್ತಾ ಇರ್ತಾರೆ, ಕೆಲಸಕ್ಕೆ ಹೋಗ್ತಾ ಇರಲ್ಲ. ಅಂಥ ಹೆಣ್ಮಕ್ಳು ಕೂಡ ಮಾಡ್ಬೋದು. ಅಥವಾ ಮನೆಗಳಲ್ಲಿ ಕೆಲವೊಂದು ಮನೆಗಳಲ್ಲಿ ಅತ್ತೆ ದೀರೆ ಅಳಿಯಂದ್ರನ್ನ ಸಾಕುವಂಥ ಪರಿಸ್ಥಿತಿಗಳು ಕೂಡ ಎದುರಾಗಿರುತ್ತೆ. ಅಂಥ ಅತ್ತೆಯಂದರು ಕೂಡ ತಮ್ಮ ಅಳಿಯಂದರು ಸರಿಯಾಗಿ ತನ್ನ ಮಗಳನ್ನ ಚೆನ್ನಾಗಿ ನೋಡಿಕೊಂಡು ತನ್ನ ಮಗಳ ಜೊತೆ ಸುಖವಾಗಿ ಸಂತೋಷವಾಗಿ ಇರಬೇಕು ಅಂತ ಬಯಸೋವಂಥವ್ರು ಈ ಹೆಣ್ಮಕ್ಳು ಮಾಡ್ಕೊಳ್ಳೋ ಅಂಥ ಇದು ಪುಟ್ಟ ತಂತ್ರ. ಇದನ್ನು ಶುಕ್ರವಾರ ದಿನ ಮಾಡ್ಕೊಬೇಕಾಗುತ್ತೆ. ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ವಿಶೇಷವಾಗಿ ಬೆಳಗಿನ ಜಾವದಲ್ಲಿ ನೀವು ಸ್ನಾನ ಪೂಜಾದಿಗಳನ್ನು ಮುಗಿಸಿ, ಅದರಲ್ಲೂ ಸೂರ್ಯೋದಯದಕ್ಕಿಂತ ಮುಂಚೆ ಅಂದರೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚಿತವಾಗಿ ನೀವು ಎದ್ದು ಅಲ್ಲಿ ನೀವು ಏನು ಮಾಡಬೇಕು ಅಂದರೆ ಒಂದು ಪಾತ್ರೆನ ತೊಗೊಬೇಕಾಗುತ್ತೆ. ಆ ಪಾತ್ರೆಯಲ್ಲಿ ನೀವು ಒಂದು ಪಾವು ಅಕ್ಕಿನ ನೀವು ಅಳತೆ ಮಾಡಿ ತೊಗೊಂಡು ಪಾತ್ರೆಗೆ ಹಾಕುವಾಗ ನೀವು ಆ ಅಕ್ಕಿನ ಹಾಕೊಳ್ಳುವಾಗ ಹೇಳ್ಬೇಕಾಗುತ್ತೆ, ನಿಮ್ಮ ಮನೆಯಲ್ಲಿ ಯಾರು ನಿಮ್ಮಂತೆ ಅಂದರೆ ನೀವು ಹೇಳಿದ ಮಾತುಗಳನ್ನೆಲ್ಲ ಕೇಳಬೇಕು, ಅವರು ಕೆಲಸ ಕಾರ್ಯಗಳಲ್ಲಿ ತೊಡಗಬೇಕು, ಮನೆಯಲ್ಲಿ ಯಾವಾಗಲೂ ಸುಖ ಸಂತೋಷದಿಂದ ನೆಮ್ಮದಿಯಾಗಿ ಇರಬೇಕು, ಗಂಡ ಮಕ್ಕಳ ಜೊತೆ ಸುಖವಾಗಿ ಸಂತೋಷವಾಗಿ ಇರಬೇಕು ಅಂತ ಬಯಸುವಂಥವ್ರು ಅವರ ಹೆಸರನ್ನ ಹೇಳಿ ಒಂದು ಪಾವು ಅಕ್ಕಿನ ನೀವು ಒಂದು ಪಾತ್ರೆಗೆ ಹಾಕ್ಕೊಬೇಕಾಗುತ್ತೆ. ಆ ಪಾತ್ರೆಯಲ್ಲಿ ನೀವು ಅನ್ನನ ನೀವು ತಯಾರು ಮಾಡಬೇಕು. ಆ ಅನ್ನನ ನೀವು ತಯಾರು ಮಾಡುವಾಗ ಅದ್ರ ಜೊತೆಗೆ ಅನ್ನ ಮಾಡಿದ ನಂತರ ಆ ಅನ್ನನ ನೀವು ಒಂದು ತಪ್ಪಲೆಗೆ ಹಾಕ್ಕೊಂಡು ಅಥವಾ ಒಂದು ಬೇಷನ್ಗೆ ನೀವು ಹಾಕ್ಕೊಂಡು ಅಥವಾ ಒಂದು ಬೌಲ್ಗೆ ನೀವು ಹಾಕ್ಕೊಂಡು ಅದಕ್ಕೆ ನೀವು ಸ್ವಲ್ಪ ಸಕ್ಕರೆನ ಸೇರಿಸ್ಬೇಕಾಗುತ್ತೆ. ಅದ್ರ ಜೊತೆಗೆ ಒಂದು ಸ್ಪೂನು ತುಪ್ಪ ಕೂಡ ನೀವು ಸೇರಿಸ್ಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ನೀವು ಇವತ್ತಿನ ದಿನ ಶುಕ್ರವಾರ ದಿನ ನೀವು ಇದನ್ನು ನೀವು ಪ್ರಯೋಗ ಮಾಡ್ತೀನಿ ಅಂತ ಅನ್ನೋರು ಆ ಗುರುವಾರದ ಹಿಂದಿನ ದಿನ ನೀವು ಒಂದೆರಡು ಚಪಾತಿಗಳನ್ನು ನೀವು
ಮನೆಯಲ್ಲಿ ರೆಡಿ ಮಾಡ್ಕೊಂಡಿರಬೇಕು. ಅಥವಾ ಗೋಧಿಯಿಂದ ತಯಾರಿಸಿರೋಂಥ ಚಪಾತಿ ಇರ್ಬೋದು, ಅಥವಾ ರೊಟ್ಟಿಗಳು, ರಾಗಿ ರೊಟ್ಟಿ ಇರ್ಬೋದು, ಅಕ್ಕಿ ರೊಟ್ಟಿ ಇರ್ಬೋದು, ಗೋಧಿಯ ರೊಟ್ಟಿಗಳನ್ನು ನೀವು ಮಾಡಿಕೊಂಡು ಅದನ್ನು ಕೂಡ ಮಡಿಕೊಂಡಿರಬೇಕು. ಅಂದರೆ ಗುರುವಾರದ ದಿನವೇ ನೀವು 5 ರೊಟ್ಟಿಗಳನ್ನ ನೀವು ತಯಾರು ಮಾಡಿ ಮಾಡ್ಕೊಂಡಿರಬೇಕು. ಆ ರೊಟ್ಟಿಗಳನ್ನು ನೀವು ಯಾವುದೇ ಕಾರಣಕ್ಕೂ ಎಂಜಲನ್ನು ಮಾಡಿರಬಾರ್ದು. ಆ ರೊಟ್ಟಿಗಳನ್ನು ನೀವು ತಯಾರಿಸಿದ ನಂತರ ನೀವು ಏನು ಮಾಡಬೇಕು ಅಂದರೆ, ಮನೆಗೆ ಇನ್ನೇನು ನೀವು ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಅಂತ ಅನ್ನುವಾಗ ನೀವು ಮಾಡಿದಂತಹ ಅನ್ನ ಇರುತ್ತಲ್ಲ, ಆ ಅನ್ನನ ನೀವು ಏನು ಮಾಡಬೇಕು ಅಂದರೆ, ಆ ರೊಟ್ಟಿಗಳಿರುತ್ತಲ್ಲ, 5 ರೊಟ್ಟಿಗಳಿರುತ್ತಲ್ಲ, ಆ ರೊಟ್ಟಿಯ ಮೇಲೆ ನೀವು ಮಾಡಿದಂತಹ ಅನ್ನದ ನೈವೇದ್ಯನ ಅಂದರೆ ಸಕ್ಕರೆ, ತುಪ್ಪ ಮತ್ತು ಬೆಲ್ಲನ ನೀವು ಸೇರಿಸಿರೋ ಅಂತಹ ಆ ರೊಟ್ಟಿ ಮತ್ತು ಅನ್ನನ ನೀವು ತಗೊಂಡೋಗಿ ಯಾವುದಾದ್ರೂ ಒಂದು ಹಸುಗೆ ನೀವು ಅದನ್ನು ತಿನ್ನಿಸ್ಬೇಕಾಗುತ್ತೆ. ಅದರಲ್ಲೂ ನಮಸ್ಕಾರ ಮಾಡಿಕೊಂಡು ಹೇಳ್ಕೊಬೇಕು, ನಾನು ಗೋಮಾತೆ, ನಾನು ಇದನ್ನು ನಿನಗೆ ನೈವೇದ್ಯವಾಗಿ ತಿನ್ನಿಸ್ತಾ ಇದ್ದೀನಿ. ನನ್ನ ಗಂಡ ಸರಿ ಹೋಗಬೇಕು, ನನ್ನ ಗಂಡ ಕುಡಿತದ ಚಟದಿಂದ ಅಥವಾ ಈ ಕೆಟ್ಟ ಚಟಗಳಿಂದ ಮುಕ್ತಿ ಹೊಂದಬೇಕು. ಅನ್ಸಾಗ್ತಾ ಇರೋದಿರ್ಬೋದು, ಪಾನ್ಪರಕ್ಕೆ ಆಗ್ತಾ ಇರೋದಿರ್ಬೋದು, ಅಥವಾ ಕೆಲಸಕ್ಕೆ ಹೋಗ್ದಲೇ ಮೈಗಳ್ತನ ಮಾಡಿಕೊಂಡು ಮನೇಲಿ ರಮ್ಮಿ ಜಿಮ್ಮಿ ಅದೇನೇನೋ ಆಡ್ಕೊಂಡು ಮನೇಲಿ ಟೈಮ್ ಪಾಸ್ ಮಾಡ್ತಾ ಇರೋಂಥ ಗಂಡು ಮಕ್ಕಳು ಬುದ್ಧಿ ಕಲಿಬೇಕು. ಅಥವಾ ನನ್ನ ಗಂಡ ನಾನು ಹೇಳಿದಂತೆ ಕೇಳಬೇಕು, ಅಥವಾ ನನ್ನ ಗಂಡ ಆರೋಗ್ಯವಾಗಿರಬೇಕು, ಅವರು ಒಂದು ಸ್ಥಾನಮಾನನ ಪಡಿಬೇಕು, ನಾನು ಹೇಳಿದಂತೆ ಕೇಳಬೇಕು. ನನ್ನ ಗಂಡ, ನನ್ನ ಕುಟುಂಬದ ಜವಾಬ್ದಾರಿ ನನ್ನ ಮೇಲೆ ನಾನು ಹೇಗೆ ತಗೊಂಡಿದ್ದೀನೋ ಅವರು ಕೂಡ ಆ ಜವಾಬ್ದಾರಿನ ಸ್ವೀಕರಿಸಿ ನನ್ನ ಮಕ್ಕಳನ್ನ ಚೆನ್ನಾಗಿ ಸಾಕಬೇಕು, ಅಥವಾ ನನ್ನನ್ನು ಅವರು ಚೆನ್ನಾಗಿ ನೋಡ್ಕೊಬೇಕು. ಅಥವಾ ನಿಮ್ಮ ಮಕ್ಕಳು, ನಮ್ಮ ಜೀವನದಲ್ಲಿ ನಮ್ಮ ಮಕ್ಕಳು ಒಂದು ಒಳ್ಳೆಯ ವಿದ್ಯಾಭ್ಯಾಸ ಮಾಡಿ ಒಂದು ಒಳ್ಳೆಯ ಕೆಲಸಕ್ಕೆ ಹೋಗಿ ಚೆನ್ನಾಗಿ ಪ್ರಗತಿ ಸಾಧಿಸಬೇಕು ಅಂತ ನೀವು ತಾಯಂದರು ಮಕ್ಕಳ ಹೆಸರಲ್ಲಿ ಮಾಡ್ಬೋದು, ಹೆಂಡತಿಯರು ಗಂಡನ ಹೆಸರಲ್ಲಿ ಮಾಡ್ಬೋದು, ಅಣ್ಣ ತಂಗಿಯರು ಅಣ್ಣಂದರ ಹೆಸರಲ್ಲಿ ಮಾಡ್ಬೋದು, ಅಕ್ಕಂದರು ತಮ್ಮಂದರ ಹೆಸರಲ್ಲಿ ಇದನ್ನು ನೀವು ಮಾಡ್ಬೋದು. ಒಟ್ಟಿನಲ್ಲಿ ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳು ಇದನ್ನು ಗಂಡು ಮಕ್ಕಳ ಶ್ರೇಯಸ್ಸಿಗೋಸ್ಕರ ಮಾಡೋ ಅಂಥ ಪುಟ್ಟ ತಂತ್ರ, ಅದನ್ನು ನೀವು ಹೇಳ್ಕೊಂಡು ನೀವು ಆ ಹಸುಗೆ ಅದನ್ನು ನೀವು ತಿನ್ನಿಸ್ಬೇಕಾಗುತ್ತೆ. ಆ ರೀತಿ ನೀವು ತಿನ್ನಿಸೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮಕ್ಕಳಲ್ಲಿರೋ ಅಂತಹ ಅಥವಾ ನಿಮ್ಮ ಗಂಡಂದ್ರಲ್ಲಿರೋಂತಹ ಯಾವುದೋ ಒಂದು ಋಣಾತ್ಮಕ ಶಕ್ತಿಯಿಂದ ಕೆಟ್ಟ ಚಟಗಳನ್ನು ಕಲ್ತ್ಕೊಂಡಿರ್ತಾರೆ, ಅಥವಾ ಕೆಟ್ಟವರ ಸಹವಾಸ ಮಾಡಿ ಈ ರೀತಿ ಅವರು ಮನೆ ಕಡೆಗೆ ಜವಾಬ್ದಾರಿನ ತಗೊಂಡಿರೋದಿಲ್ಲ, ದುಡಿತಾ ಇರೋದಿಲ್ಲ, ಕೆಟ್ಟದು ಆಟಗಳನ್ನ ಕಲ್ತಿರ್ತಾರೆ. ಆ ಕೆಟ್ಟ ಆಟಗಳಿಂದ ಅವರೆಲ್ಲ ಮುಕ್ತಿ ಬರಬೇಕು ಅಂತ ಅಂದರೆ ಅದರಿಂದ ಹೊರ ಬರಬೇಕು ಅಂದರೆ ನಾವು ಗೋಮಾತೆಗೆ ಈ ರೀತಿ ಆಹಾರನ ನೀವು ಸೇವಿಸೋದ್ರಿಂದ, ಅಂದರೆ ಅದು ತಿನ್ನೋದಕ್ಕೆ ಕೊಡೋದ್ರಿಂದ ಆ ರೀತಿ ದೋಷಗಳಿದ್ದರೆ ಹೋಗುತ್ತೆ. ಅಥವಾ ಅದರಿಂದ ಸಮಸ್ಯೆಗಳು, ಯಾರಾದರೂ ಮಾಟ ಮಂತ್ರಗಳನ್ನ ಪ್ರಯೋಗ ಮಾಡಿ ನಿಮ್ಮ ಗಂಡಂತರು ಅವರು ಹೇಳಿದಂತೆ ಕುಣಿತಾ ಇದ್ದರೆ, ಅಂದರೆ ಯಾವುದಕ್ಕೂ ಸಂಸಾರದ ಕಡೆ ಮನೆ ಕಡೆ ನಿಗಾ ವಹಿಸ್ತಲೇ ಬೇರೆ ಕಡೆ ಗಮನ ಹರಿಸಿರೋ ಅಂಥ ಗಂಡಂದರು ದಾರಿಗೆ ಬರಬೇಕು ಅಂತ ಅಂದರೆ ನೀವು ಈ ಪುಟ್ಟ ತಂತ್ರನ ನೀವು ಶುಕ್ರವಾರದ ದಿನ ನೀವು ಮಾಡಬೇಕಾಗುತ್ತೆ. ಇದರಿಂದ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮಸೋದಕ್ಕೆ ಖಂಡಿತವಾಗ್ಲೂ ಸಹಾಯ ಮಾಡಿಕೊಡುತ್ತೆ. ಯಾಕಂದರೆ ಅವ್ರಿಗೆ ಗೊತ್ತಿಲ್ದಿದ್ದಂಗೆ ಕೆಲವೊಬ್ಬರು ಮಾಟಮಂತ್ರದ ಪ್ರಯೋಗಗಳನ್ನು ಮಾಡಿಸಿದಾಗ ಅವರ ಮನಸ್ಸು ಮತ್ತು ದೇಹ ಅವರ ಕಂಟ್ರೋಲಲ್ಲಿ ಇರೋದಿಲ್ಲ, ಅಂದರೆ ಹಿಡಿತದಲ್ಲಿ ಇರೋದಿಲ್ಲ. ಆ ಹಿಡಿತ ನಿಮ್ಮ ಕಂಟ್ರೋಲಿಗೆ ಬರಬೇಕು, ನೀವು ಹೇಳಿದಂತೆ ಕೇಳಬೇಕು ಅನ್ನೋ ಉದ್ದೇಶದಿಂದ ಈ ಪುಟ್ಟ ತಂತ್ರನ ನೀವು ಮಾಡ್ಕೊಬೇಕಾಗುತ್ತೆ. ಅಕಸ್ಮಾತ್ ನೀವು ಶುಕ್ರವಾರದ ದಿನವೇ ನೀವು ರೊಟ್ಟಿಗಳನ್ನ ತಯಾರು ಮಾಡ್ತೀನಿ ಅಂದರೆ ಖಂಡಿತವಾಗ್ಲೂ ಮಾಡ್ಕೊಬೋದು. ಅದರಲ್ಲೂ ಒಂದು 5 ಚಪಾತಿ ಇರ್ಬೋದು ಅಥವಾ 5 ರೊಟ್ಟಿನ ನೀವು ಮಾಡಿಕೊಂಡು ಈ ರೀತಿ ನೀವು ಪ್ರಯೋಗನ ಮಾಡ್ಕೊಳ್ಳಿ. ತುಂಬಾ ವಿಶೇಷವಾಗಿದೆ. ಅದರಲ್ಲೂ ಈ ಧನುರ್ಮಾಸದ ಶುಕ್ರವಾರದ ದಿನಗಳಲ್ಲಿ ನೀವು ಇದನ್ನು ಮಾಡ್ಕೊಂಡಿದ್ದೆ ಆದರೆ ನಿಮಗೆ 1 ಶುಕ್ರವಾರನಾದರೂ ಮಾಡ್ಕೊಳ್ಳಿ, ಇಲ್ಲ 2 ಶುಕ್ರವಾರ ಮಾಡ್ಕೊಳ್ಳಿ, ಇಲ್ಲ 3 ಶುಕ್ರವಾರ ಮಾಡ್ಕೊಳ್ಳಿ, ಇಲ್ಲ 4 ಶುಕ್ರವಾರಗಳನ್ನ ನೀವು ಮಾಡಿಕೊಂಡಾಗ ನಿಮಗೆ ಗೊತ್ತಾಗುತ್ತೆ. 1 ಶುಕ್ರವಾರ 2 ಶುಕ್ರವಾರ ಮಾಡ್ತಿದ್ದಂಗೆ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ರೀತಿಲಿ ನಿಮ್ಮ ಮಕ್ಕಳು ಬದಲಾವಣೆ ಆಗ್ತಾರೆ. ಅಂದರೆ ಅವರು ಕಲ್ತಿರೋಂಥ ಚಟಗಳಿಂದ ಅವರು ಮುಂದೆ ಬರುವಂಥ ಪ್ರಯತ್ನನ ಖಂಡಿತವಾಗ್ಲೂ ಆಗುತ್ತೆ. ಇದೊಂದು ತಾಂತ್ರಿಕ ಪ್ರಯೋಗನ ನೀವು ಮಾಡಿಕೊಳ್ಳಿ ಅನ್ನೋ ಉದ್ದೇಶದಿಂದ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತಾ ಇದ್ದೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.